ತುರ್ತು ಆರೋಗ್ಯ ಸೇವೆಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲು ಎಂಬಂತೆ ಬೆಂಗಳೂರಿನ ಟ್ರಸ್ಟ್ವೆಲ್ ಆಸ್ಪತ್ರೆಯು ಇಂದು ಕರ್ನಾಟಕದ ಮೊಟ್ಟಮೊದಲ 5G ಚಾಲಿತ ಸ್ಮಾರ್ಟ್ ಆಂಬ್ಯುಲೆನ್ಸ್ ಅನ್ನು ಅನಾವರಣಗೊಳಿಸಿದೆ. ಈ ಮೂಲಕ ರೋಗಿಯನ್ನು ಆಂಬ್ಯುಲೆನ್ಸ್ಗೆ ಸೇರಿಸಿಕೊಂಡ ಕ್ಷಣದಿಂದ ಆಸ್ಪತ್ರೆಗೆ ದಾಖಲಾಗುವವರೆಗಿನ ಆರೈಕೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಈ ಅತ್ಯಾಧುನಿಕ ಆಂಬ್ಯುಲೆನ್ಸ್ ತುರ್ತು ಸ್ಥಳದಿಂದ ರೋಗಿಯನ್ನು ಆಸ್ಪತ್ರೆಗೆ ಕರೆದೊಯ್ಯುವ ನಿರ್ಣಾಯಕ ಸಮಯದಲ್ಲಿನ ಅಂತರವನ್ನು ಕಡಿಮೆ ಮಾಡುತ್ತದೆ. ಇದು ತಜ್ಞ ವೈದ್ಯರಿಗೆ ರೋಗಿಯನ್ನು ನೈಜ ಸಮಯದಲ್ಲಿ ಮೇಲ್ವಿಚಾರಣೆ ಮಾಡಲು ಮತ್ತು ಅತ್ಯಂತ ಪ್ರಮುಖವಾದ ಗೋಲ್ಡನ್ ಅವರ್ ಸಮಯದಲ್ಲಿ ಪ್ಯಾರಾಮೆಡಿಕ್ಗಳಿಗೆ ಮಾರ್ಗದರ್ಶನ ನೀಡಲು ನೆರವು ನೀಡುತ್ತದೆ. ಅತ್ಯಾಧುನಿಕ 5G ತಂತ್ರಜ್ಞಾನ, ಹೈ ಡೆಫಿನಿಷನ್ ಕ್ಯಾಮೆರಾಗಳು ಮತ್ತು ಸುಧಾರಿತ ಟೆಲಿಮೆಡಿಸಿನ್ ಸಾಧನಗಳನ್ನು ಹೊಂದಿರುವ ಈ ಆಂಬ್ಯುಲೆನ್ಸ್ ರೋಗಿಯ ಪ್ರಮುಖ ಆರೋಗ್ಯ ಮಾಹಿತಿಗಳಾದ ಇಸಿಜಿ, ರಕ್ತದೊತ್ತಡ, ಆಮ್ಲಜನಕದ ಮಟ್ಟ ಮತ್ತು ಲೈವ್ ವಿಡಿಯೋ ಫೀಡ್ಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ಮತ್ತು ವಿಳಂಬವಿಲ್ಲದೆ ಆಸ್ಪತ್ರೆಯ ತಜ್ಞರಿಗೆ ರವಾನಿಸುತ್ತದೆ. ಇದೊಂದು ಚಲಿಸುವ ತುರ್ತು ಚಿಕಿತ್ಸಾ ಘಟಕದಂತೆ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ವೈದ್ಯಕೀಯ ತಂಡವು ದೂರದಿಂದಲೇ ರೋಗಿಯನ್ನು ಮೌಲ್ಯಮಾಪನ ಮಾಡಿ ತಕ್ಷಣದ ರೋಗನಿರ್ಣಯ ಮಾಡಬಹುದು ಮತ್ತು ರೋಗಿ ಬರುವ ಮುನ್ನವೇ ಕ್ಯಾತ್ ಲ್ಯಾಬ್, ಆಪರೇಷನ್ ಥಿಯೇಟರ್ ಅಥವಾ ಟ್ರಾಮಾ ಬೇಯನ್ನು ಸಿದ್ಧಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು ಡಿಜಿಎಚ್ ಹಾಗೂ ಪೊಲೀಸ್ ಪಡೆಯ ಮುಖ್ಯಸ್ಥರಾದ ಡಾ. ಎಂ.ಎ. ಸಲೀಂ ಐಪಿಎಸ್ ಅವರು ಈ ಕುರಿತು ಮಾತನಾಡಿ, 5G ಚಾಲಿತ ಸ್ಮಾರ್ಟ್ ಆಂಬ್ಯುಲೆನ್ಸ್ನ ಪರಿಚಯವು ತುರ್ತು ಪ್ರತಿಕ್ರಿಯೆ ಮತ್ತು ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯದಲ್ಲಿ ಮಹತ್ವದ ಪ್ರಗತಿ ಸೂಚಿಸುತ್ತದೆ. ನೈಜ ಸಮಯದ ಸಂಪರ್ಕ ಮತ್ತು ದೂರದಿಂದಲೇ ಲಭ್ಯವಾಗುವ ವೈದ್ಯಕೀಯ ಪರಿಣತಿಯನ್ನು ಬಳಸಿಕೊಳ್ಳುವ ಮೂಲಕ ಈ ಉಪಕ್ರಮವು ನಿರ್ಣಾಯಕ ಗೋಲ್ಡನ್ ಅವರ್ ಸಮಯದಲ್ಲಿ ಅಸಂಖ್ಯಾತ ಜೀವಗಳನ್ನು ಉಳಿಸುವ ಸಾಮರ್ಥ್ಯ ಹೊಂದಿದೆ. ಬೆಂಗಳೂರಿನಂತಹ ವೇಗವಾಗಿ ಬೆಳೆಯುತ್ತಿರುವ ನಗರಕ್ಕೆ ಮತ್ತು ಕರ್ನಾಟಕದಾದ್ಯಂತ ತುರ್ತು ಸೇವೆಗಳನ್ನು ಬಲಪಡಿಸಲು ಇಂತಹ ತಂತ್ರಜ್ಞಾನ ಆಧಾರಿತ ಆರೋಗ್ಯ ಪರಿಹಾರಗಳು ಅತ್ಯಗತ್ಯ ಎಂದು ಹೇಳಿದರು. We want to say that we have launched Karnataka's first 5G enabled ambulance services. ಇದು 5G enabled services ಅಂದರೆ ಏನಂದರೆ, ಇವಾಗ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ತುಂಬ ಕಷ್ಟ ಇರುತ್ತೆ. It takes a lot of time for the ambulance to reach the patient. ಅವ್ರ ಮನೆಯಲ್ಲೇ ಇರಲಿ, ರೋಡಲ್ಲೇ ಇರಲಿ, ಎಲ್ಲೇ ಎಮರ್ಜೆನ್ಸಿ ಆಗಿದ್ರೆ ಕೂಡ as soon as the ambulance reaches the patient, immediate ಆಗಿ patient is taken into the ambulance and he is connected to the complete patient monitoring system ಅಂತ. ಅಲ್ಲಿ BP, ಶುಗರು, ಬ್ಲಡ್ ಟೆಸ್ಟು, ECG, patient condition, everything is immediately monitored, captured on high definition cameras and command center in the emergency plus ಎಲ್ಲ ಬೇರೆ ಸ್ಪೆಷಲಿಸ್ಟು. ಇವಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಕಾರ್ಡಿಯಾಲಜಿಸ್ಟು, ಸ್ಟ್ರೋಕ್ ಆಗಿದೆ ಅಂದರೆ ನ್ಯೂರಾಲಜಿಸ್ಟು, ಅಥವಾ ಹೆಡ್ ಇಂಜುರಿ ಆಗಿದೆ ಅಂದರೆ ನ್ಯೂರೋಸರ್ಜನ್ಸು, ಅಥವಾ ಪಾಲಿಟ್ರಾಮಾ ಆಗಿದೆ ಅಂದರೆ ಸರ್ಜನ್ಸು, ಆ ಥರ ಡಿಪೆಂಡಿಂಗ್ ಆನ್ ವಿಚ್ ಎವರ್ ಎಮರ್ಜೆನ್ಸಿ ಇಟ್ ಇಸ್, ಆ ಪರ್ಟಿಕ್ಯುಲರ್ ಕನ್ಸಲ್ಟೆಂಟ್ ಸ್ಪೆಷಲಿಸ್ಟ್ ಆಲ್ಸೋ ವಿಲ್ ಬಿ ಆನ್ಲೈನ್. ಸೊ ನಾವು ಏನು ಎಮರ್ಜೆನ್ಸಿ ಪೇಷಂಟ್ ಬಂದ ಮೇಲೆ ನಾವೇನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನು ನಾವು ಇಮ್ಮಿಡಿಯೇಟ್ಲಿ ಅಟ್ ದ ಸೈಟ್, ವೆದರ್ ಇಟ್ ಇಸ್ ಅಟ್ ಹೋಮ್ ಆರ್ ಆನ್ ದ ರೋಡ್, ಇಮಿಡಿಯೇಟ್ಲಿ ಬೋತ್ ಅವರ್ ಪ್ಯಾರಾಮೆಡಿಕಲ್ ಸ್ಟಾಫ್ ಆಸ್ ವೆಲ್ ಆಸ್ ಇನ್ ಕೇಸ್ ಇಫ್ ದ ಪೇಷಂಟ್ ಇಸ್ ವೆರಿ ಸೀರಿಯಸ್ ಇಂಜುರಿ ಇತ್ತು ಅಂದರೆ ನಮ್ಮ ಎಮರ್ಜೆನ್ಸಿ ಡಾಕ್ಟರ್ಸು ಹೋಗಿ ಅವ್ರನ್ನ ನೋಡಿಕೊಂಡು ಪಿಕಪ್ ಮಾಡಿ ಟ್ರೀಟ್ಮೆಂಟ್ ಕ್ಯಾನ್ ಬಿ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ. ಇವಾಗ ಸ್ಟ್ರೋಕ್ ಆಗಿದೆ ಅಂದರೆ ನಾವು 3 ಅವರ್ ಒಳಗಡೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ಅಷ್ಟರೊಳಗೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಾದರೆ ವಿ ಕ್ಯಾನ್ ಸೇವ್ ಸೋ ಮೆನಿ ನ್ಯೂರಾನ್ಸ್. ಸೊ ಇವಾಗ ಹಾರ್ಟ್ ಅಟ್ಯಾಕ್ ಇಸ್ ಬಿಕಮ್ ದ ನಂಬರ್ 1 ಕಿಲ್ಲರ್ ಆ್ಯಂಡ್ ಸ್ಟ್ರೋಕ್ ಇಸ್ ದ ನಂಬರ್ 4th ಕಿಲ್ಲರ್ ಆಸ್ ಫಾರ್ ಆಸ್ ದ ಡೆತ್ ಇಸ್ ಕನ್ಸರ್ನ್. ಬಟ್ ಏನಂದರೆ ಸ್ಟ್ರೋಕ್ ಲಯಬಿಲಿಟಿ, ಡಿಸಬಿಲಿಟಿ, ಲಿವಿಂಗ್ ವಿತ್ ಸ್ಟ್ರೋಕ್, ಸೊ ಹಂಗೆ ನೋಡೋಕೆ ಹೋಯ್ತು ಅಂದರೆ ಇಟ್ ಈಸ್ ದ ಲಾರ್ಜೆಸ್ಟ್ ಕಾಸ್ ಆಫ್ ಡಿಸಬಿಲಿಟಿ ಆ್ಯಂಡ್ ಸ್ಟ್ರೋಕ್ ಇಸ್ ಆಲ್ಸೋ ಬಿಕಮಿಂಗ್ ವೆರಿ ಕಾಮನ್. ಆಲ್ಮೋಸ್ಟ್ 150 ಪೇಷಂಟ್ಸ್ ಎವ್ರಿ 100,000 ಪೇಷಂಟ್ಸ್ಗೆ ಆಗ್ತಾ ಇದೆ. ಆ್ಯಂಡ್ ಇಂಡಿಯಾಲಿ ಇನ್ನೊಂದು ಏನಂದರೆ ಕಮ್ಮಿ ವಯಸ್ಸು ಅಂದರೆ ಯಂಗ್ ಸ್ಟ್ರೋಕ್ ಇನ್ ಯಂಗ್ ಆರ್ ಹಾರ್ಟ್ ಅಟ್ಯಾಕ್ ಇನ್ ಯಂಗ್, ದಟ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು ಆಲ್ಮೋಸ್ಟ್ 20 to 30%. ಸೊ ಇವಾಗ 45 ವರ್ಷದಿಂದ 55-60 ವರ್ಷದ ಒಳಗಡೆ ಸ್ಟ್ರೋಕ್ ಆಗಿಬಿಟ್ರೆ ಅವ್ರದ್ದು ರೆಸ್ಟ್ ಆಫ್ ದ ಲೈಫ್ ಟೈಮ್ ಆಸ್ ವೆಲ್ ಆಸ್ ಇಫ್ ದಟ್ ಪರ್ಸನ್, if they are the breadwinners of the family, the economical burden will be very huge on the patient. So hangagi ಈ ಥರ ನಾವು 5G enabled ಆಲ್ಮೋಸ್ಟ್ ಎಮರ್ಜೆನ್ಸಿ ರೂಮನ್ನೇ ಅಲ್ಲಿ ಪೇಷಂಟ್ ಹತ್ರ ಕರ್ಕೊಂಡು ಹೋದಂಗೆ ಆಗುತ್ತೆ. ಸೊ ವಿ ಕ್ಯಾನ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. So that is one major advantage of this. And along with this, we want to also say that
ವಿತಿನ್ 5 ಕಿಲೋಮೀಟರ್ ರೇಡಿಯಸ್ ಆಫ್ ಟ್ರಸ್ಟ್ವೆಲ್ಲು ನಮ್ದು ಯಾವುದೇ ಪೇಷಂಟು ವೆದರ್ ದೇ ಕ್ಯಾನ್ ಅಫೋರ್ಡ್ ಆರ್ ದೇ ಕೆನಾಟ್ ಅಫೋರ್ಡ್ ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟಾಗಿ ದೇ ಗಿವ್ ಅಸ್ ಅ ಕಾಲ್, ವಿಲ್ ಸೆಂಡ್ ದ ಆ್ಯಂಬುಲೆನ್ಸ್ ಫಸ್ಟ್. ಅವ್ರನ್ನ ಇಮಿಡಿಯೇಟಾಗಿ ಪಿಕಪ್ ಮಾಡಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಬಂದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಏನಾದರೂ ಆಗಿದ್ದರೆ ಅದಕ್ಕೇನು ಸಿ ಟಿ ಸ್ಕ್ಯಾನು, MRI ಅಥವಾ ECG, ಇಕೋ ಏನು ಬೇಕೋ ಅದೆಲ್ಲ ಟ್ರೀಟ್ಮೆಂಟ್ ನೋಡಿ, ಪ್ಲಸ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ವಿ ವಿಲ್ ಸ್ಟಾರ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಪೇಷಂಟ್ ಕ್ಯಾನ್ ಅಫೋರ್ಡ್ ಟು ಪೇ ಆರ್ ನಾಟ್. ಸೊ ಯಾರಿಗೆ ಅರ್ಹತೆ ಇದೆ ಅವರು ಪೇಮೆಂಟ್ ಮಾಡಿದ್ರೆ ಓಕೆ, ಬಟ್ ಪೇಮೆಂಟ್ ಮಾಡೋಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣದಿಂದ ವಿ ಡೋಂಟ್ ವಾಂಟ್ ಟು ಲೂಸ್ ದ ಗೋಲ್ಡನ್ ಅವರ್. ಸೊ ಆ ಗೋಲ್ಡನ್ ಅವರನ್ನು ವಿ ವಾಂಟ್ ಟು ಮೇಕ್ ಶ್ಯೂರ್ ದಟ್ patient gets the right treatment. Whatever anywhere in the world that can be done, we can do it here now in Bangalore, India, and that we want every citizen to be for it to be available at Trustwell and within Bangalore city. What about the paramedics? Do they have any training for this? Yes. Paramedical, everybody will be trained staff, whether it is nurse or paramedical staff or even sometimes when we hear that the patient is very sick, now duty doctors ಹೋಗ್ತಾರೆ, ಅಂದರೆ ಸಾರಿ ಎಮರ್ಜೆನ್ಸಿ ಡಾಕ್ಟರ್ಸು ಹೋಗ್ತಾರೆ. ಸೊ ನಾವು ಏನು ಎಮರ್ಜೆನ್ಸಿಯಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ, ಒಂದೊಂದ್ಸತಿ ಹಾರ್ಟ್ ಅಟ್ಯಾಕ್ ಇಮಿಡಿಯೇಟ್ ಆಗಿ ಗೊತ್ತಾಯಿತು ಅಂದರೆ ಅಲ್ಲೇ ವಿ ಕ್ಯಾನ್ ಸ್ಟಾರ್ಟ್ ದ ಆಂಟಿಪ್ಲೇಟ್ಲೆಟ್ಸು, ಇನಿಷಿಯಲ್ ಹೆಪರಿನ್ ಟ್ರೀಟ್ಮೆಂಟು ಅದೆಲ್ಲ ಅಲ್ಲೇ ಸ್ಟಾರ್ಟ್ ಮಾಡ್ಬೋದು ನಾವು. ಸೊ ಇಟ್ಸ್ ಅ ಬಿಗ್ ಅಡ್ವಾಂಟೇಜ್. Thank you.